ಅಫಜಲ್ಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 77 ಲಕ್ಷ ಮೊತ್ತದ ಹಗರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಮುಖಂಡ ಶಿವಕುಮಾರ್ ನಾಟೇಕರ್ ಅವರು ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರ ಪೂರೈಕೆ ಸೇರಿದಂತೆ ವಿವಿಧ ವೆಚ್ಚದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಅಗತ್ಯ ದಾಖಲೆಗಳನ್ನು ಶಾಸಕರ ಬೆಟಾಲಿಯನ್ಗೆ ಹಾಗೂ ಕಾಂಗ್ರೆಸ್ ಕಚೇರಿಗೆ ಕಳುಹಿಸಿದ್ದೇನೆ. ಆಸ್ಪತ್ರೆಯ ಭ್ರಷ್ಟಾಚಾರದಲ್ಲಿ ಶಾಸಕರ ಪಾಲು ಕೂಡ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಹಾಗಾಗಿ ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಸಾರ್ವಜನಿಕ ಹಣ ದುರುಪಯೋಗವಾಗಿರುವುದು ಆರೋಪಗಳು ಗಂಭೀರವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಸತ್ಯಾಂಶವನ್ನು ಹೊರತೆಗೆಯಬೇಕೆಂದು ಆಗ್ರಹಿಸಿದರು. ಹಗರಣದ ಭಾಗಿಯಾಗಿರುವ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕೆಂದು ಶಿವಕುಮಾರ್ ನಾಟೇಕರ್ ಆಗ್ರಹಿಸಿದ್ದಾರೆ. ಚನ್ನು ಹಿಂಚಕೆರೆ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಊಟದ ಸೆಕ್ಷನ್ ಇಲ್ಲ, ಊಟದ ಸೆಕ್ಷನ್ ಮೀನ್ಸ್ ನಮ್ದಲ್ಲ ಸರ್. ಅವರು ಪೇಷಂಟ್ಗಳಿಗೆ ಕೊಟ್ಟರೋ ಅಬ್ಸರ್ವೇಷನ್ ನಮ್ಮದು. ಯಾವ್ದು ಕೊಟ್ಟರು, ಏನು ಕೊಟ್ಟರು, ಯಾವಾಗ ಕೊಟ್ಟರು ನೋಡ್ತಾ ಇರ್ತೀವಿ. ಇವತ್ತೇನು ಕೊಟ್ಟರು ಮೇಡಮ್? ಇವತ್ತು ಅನ್ನ ಸಾರ ಎಷ್ಟು ದಿವಸ ಆಯ್ತು ಅನ್ನ ಸಾರ? ಅನ್ನ ಸಾರ ಅಷ್ಟೇ. ಅನ್ನ ಸಾರ ನಾನು ನವೆಂಬರ್ 24 ಬಂದಿದ್ದೆ. ಅಲ್ಲಿಂದ ಅವಾಗ ಏಪ್ರಿಲ್ ಮಾರ್ಚ್ ತನಕ ರೊಟ್ಟಿ, ಚಪಾತಿ, ಪಲ್ಯ, ಕಾಳ್ಪಲ್ಯ, ಅನ್ನ ಸಾರ ಕೊಡ್ತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅವಾಗ ಯಾರೋ ಮುಸ್ಲಿಂ ಮನುಷ್ಯ ತಂದು ಕೊಡ್ತಿದ್ರು. ಬಟ್ ಈಗ ಮೊನ್ನೆ ನಡುವೇನೋ ಮಿಸ್ ಆಯಿತು. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅವರು ಟೀ ಕೊಡ್ತಾರ, ಅನ್ನ ಸಾರು ಅಷ್ಟೇ. ಏನು ಮೇಡಮ್ ತಮ್ಮ ಹೆಸರು? ನನ್ನ ಹತ್ರ ಮೀನಾಕ್ಷಿ. ಅದು ನಮ್ಗೆ ಟೇಲರ್ ಎಲ್ಲ ವೇಸ್ಟ್ ಮಾಡೋಕ್ಕೆ ಅದು ಆ ಟೈಪ್ ನಮ್ಗೆ ನಾನು ಹೇಳ್ತೇನೆ. ಹಸ್ಬೆಂಡ್ ಜೊತೆ ಹೇಳ್ತೇನೆ ಏನು ಬರ್ತದೆ ಏನಿಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಾಗ ಬಂದಾಗ ನಾನು ಪೈಲ್ ಬ್ಯಾಳಿ ರೊಟ್ಟಿ ಅದೆಲ್ಲ ಕೊಡೋದು ಯಾವಾಗ ಕೊಡ್ತೀರಿ ಮೇಡಮ್? ಅದು ಅವರು 1 ಗಂಟೆಗೆ ಕೊಡ್ತೀವಿ. ಇಲ್ಲ ಇಲ್ಲಿ ಅಂದರೆ ಯಾರು ಎಲ್ಲಿ ತನ ಎಷ್ಟು ದಿನ ಆಯ್ತು ಅದು? ನಾನು ನವೆಂಬರ್ದಿಂದ ಫೆಬ್ರವರಿ ಮಾರ್ಚ್ ಬಟ್ ಇದೇ ವರ್ಷ ಈ ಮಾರ್ಚ್ 25 ಆಮೇಲೆ ಇದು ಸ್ಟಾರ್ಟ್. ಒಂದು ವರ್ಷ ಆಯ್ತು, ಒಂದು ಐದು ಮ್ಯಾರೇಜ್. ಆಮೇಲೆ ಅನ್ನ ಸಾರು ಅಂದರೆ ಒಂದು 2 ತಿಂಗಳು ಸ್ಟಾರ್ಟ್ ಆಗಿದೆ. ಆಮೇಲೆ ಅನ್ನ ಸಾರು ಸ್ಟಾರ್ಟ್ ಅದು ಅಂದ್ರೆ ಒಂದು ವರ್ಷ ಮೇಲೆ ಆಯ್ತು ಊಟ ಕೊಟ್ಟ. 1 ವರ್ಷವಾಗಿಲ್ಲ ಸರ್. ನಮ್ಮದು 6 ಬಳಿಕ ಸರ್ ಬಂದರು. ಅಭಯ್ ಕುಮಾರ್ ಸರ್ ಬಂದರು. ಇಲ್ಲ, ಇವರು ಹೆಂಗೆ ಸರ್ ಇದ್ರು. ಅವಾಗ ಅವರು ಎಷ್ಟು ದಿವಸನೋ ಮಾತಾಡಿ ಡಿಸ್ಕಸ್ ಮಾಡಿ ಅವಾಗ ಸೈಲೆಂಟ್ ಆಗಿದ್ರು. ನಾವು ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅಫಜಲ್ಪುರ ಆಸ್ಪತ್ರೆಯಲ್ಲಿದ್ದೀವಿ. ಈಗ ತಾನೇ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಹಲವಾರು ಸಮಸ್ಯೆಗಳಿಂದ ಎದ್ದು ಕಾಣ್ತಾ ಇರೋದು ನೋಡ್ತಾ ಇದ್ದೀವಿ. ಈ ಹಿಂದೆ ನಾನು ಸುಮಾರು ಒಂದು 20 ದಿನ ಮೇಲೆ ಆಯಿತು, 1 ತಿಂಗಳಾಗ್ತಾಯಿದೆ, ಒಂದು ಪ್ರೆಸ್ ಮೀಟನ್ನು ಮಾಡಿದ್ದೆ. ಮಾಧ್ಯಮದ ಮುಖಾಂತರ ಜನರಿಗೆ, ಇಡೀ ಅಫಜಲ್ಪುರ ತಾಲೂಕಿನ ಜನರಿಗೆ ಇಲ್ಲಿ ಅಫಜಲ್ಪುರಿನ ದುರಾಡಳಿತ ಮತ್ತು ಅವ್ಯವಸ್ಥೆ ಗೊತ್ತಾಗಲಿ ಅಂತ ಮಾಡಿದ್ದೆ. 15 ತಿಂಗಳ ಕಾಲ ಊಟವನ್ನು ಕೊಡದೆ, ಪಥ್ಯಾಹಾರವನ್ನು ನೀಡದೆ 77 ಲಕ್ಷ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ನಾನು ಪ್ರೆಸ್ ಮೀಟನ್ನು ಮಾಡಿ ಅದರ ಎಲ್ಲ ದಾಖಲಾತಿಗಳ ಸಮೇತ ಶಾಸಕರಿಗೆ ನಾನು ಪೋಸ್ಟನ್ನು ಕೂಡ ಮಾಡಿದ್ದೆ. ಅದರ ಜೊತೆಗೆ ಕಾಂಗ್ರೆಸ್ ಕಚೇರಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳನ್ನು ಕೊಡಿಸಿದ್ದೆ. ಕಾರಣ ಏನಂದರೆ, ನಾನು ಏನಾದರೂ ತಾಲೂಕಿನಲ್ಲಿ ನಡೀತಕ್ಕಂಥ ಅವರ ಕಳ್ಳ ವ್ಯವಹಾರಗಳನ್ನು ಮಾತನಾಡಿದ್ರೆ, ದಾಖಲಾತಿಗಳು ಇಟ್ಕೊಂಡು ಮಾತಾಡ್ರಿ, ದಾಖಲಾತಿ ಇಟ್ಕೊಂಡು ಹೇಳಿ ಅಂತತ್ತಿದ್ರು. ಈಗ ದಾಖಲಾತಿಯನ್ನು ಕೊಟ್ಟ ನಂತರನೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅದು ಯಾಕೆ ಅನ್ನೋದನ್ನು ಜನರಿಗೆ ಇವತ್ತಲ್ಲ ನಾಳೆ ಒಂದಿನ ಗೊತ್ತಾಗ್ತದೆ. ಏನು ಇನ್ನೊಂದು ಪ್ರಶ್ನೆ ಅಂದರೆ, 2024 ಜನವರಿಯಿಂದ 2025 ಮಾರ್ಚ್ನವರೆಗೆ ಪಥ್ಯಾಹಾರವನ್ನು ಸರಬರಾಜು ಮಾಡೀವಿ ಅಂಥೇಳಿ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅದನ್ನು 77 ಲಕ್ಷ ರೂಪಾಯಿ ಎತ್ತಾಕ್ತದೆ. ಅದು ಆದ ನಂತರ ಈ ತಾಲೂಕಿನ ಆಸ್ಪತ್ರೆಯನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕಂತಲೇ ಆರೋಗ್ಯ ರಕ್ಷಾ ಸಮಿತಿ ಅಂತೇಳಿ ಸರ್ಕಾರ ಮಾಡಿದೆ.
ಆರೋಗ್ಯ ರಕ್ಷಾ ಸಮಿತಿ ಕೆಲಸ ಏನು ಅಂದರೆ ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅದು ಶಾಸಕರು ಅಧ್ಯಕ್ಷರಾಗಿರ್ತಾರೆ. ಕನಿಷ್ಠ 3 ತಿಂಗಳಿಗೊಂದು ಮೀಟಿಂಗನ್ನು ಮಾಡಿ ಆಸ್ಪತ್ರೆಯಲ್ಲಿ ಏನೇನು ಸಮಸ್ಯೆಗಳಿದೆ, ಆಹಾರದ ಸಮಸ್ಯೆ ಏನಿದೆ, ಔಷಧಿ ಸಮಸ್ಯೆ ಏನಿದೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಏನಿದೆ, ಇವೆಲ್ಲವನ್ನು ಕೂಡ ಶಾಸಕರು ರಕ್ಷಾ ಸಮಿತಿಯ ಸಭೆಯಲ್ಲಿ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರನ್ನ ಕರೆದು ಮೀಟಿಂಗನ್ನು ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಶಾಸಕರು ಆ ಕೆಲಸವನ್ನು ಇವತ್ತಿಗೂ ಒಂದು ದಿವಸ ಮಾಡ್ತಾ ಇಲ್ಲ. ಇವರು ಒಟ್ಟಾರೆ ಏನು ತಿಳ್ಕೊಂಡಿದ್ದಾರೆ, ಶಾಸಕ ಅಂತಕ್ಕಂಥ ಸ್ಥಾನಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಇವತ್ತು ಮಾನ್ಯ MY ಪಾಟೀಲರು ಹಿರಿಯರಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಕನಿಷ್ಠ ಮಾನವೀಯತೆ ಏನಾದರೂ ಇದ್ದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಬರ್ತಾರ್ರಿ? ಶಾಸಕರ ಕಣ್ ತೆರೆದು ನೋಡ್ರಿ. ಇಟ್ಟು ಜಿಡ್ಡುಗಟ್ಟಿದ ಅಧಿಕಾರದ ಅಮಲಿನಲ್ಲಿ, ಹಣದ ಅಮಲಿನಲ್ಲಿ ನಿಮ್ಮ ಒಂದು ದರ್ಪತನವನ್ನು ನೀವು ನೋಡಲಿಕ್ಕೆ ಸಂಭಾಯಿತರಿರ್ಬೋದು, ಬಾಯಿಲೆ ಮಾತಾಡಲಾರ್ದೇ ಇರ್ಬೋದು. ಆದರೆ ನಿಮ್ಮ ನಡವಳಿಕೆಯನ್ನು ನೋಡ್ತಾ ಇದ್ದರೆ ನಿಮ್ಮ ಚರ್ಮ ಎಷ್ಟು ದಪ್ಪಾಗಿದೆ ಅನ್ನೋದಕ್ಕೆ ಈ ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳು, ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳನ್ನೇ ಇವತ್ತು ಕಣ್ಣಿಗೆ ಕಾಣ್ತಕ್ಕಂಥವು. ಒಂದು ಕಡೆಗೆ ನಾವು ಹೇಳ್ತಾ ಇದ್ದೀವಿ 77 ಲಕ್ಷ ರೂಪಾಯಿ 17 ತಿಂಗಳ ಊಟ ಹಾಕ್ಲಾರ್ದೆ ಲೂಟಿ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಅದು ಆದ ಬಳಕದ್ರೆ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕಾಗಿತ್ತಲ್ಲ, ಬಂದು ಭೇಟಿ ಕೊಡಬೇಕಾಗಿತ್ತಲ್ಲ, ಒಂದು ಆರೋಗ್ಯ ರಕ್ಷಾ ಸಮಿತಿ ಮೀಟಿಂಗನ್ನು ಮಾಡಬೇಕಾಗಿತ್ತಲ್ಲ. ಅವರು ಆರೋಪ ಮಾಡ್ತಾರೆ, ಹೋಗ್ತಾರೆ. ಇಲ್ಲಿ ಬಡವರು ಸಾಯ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾರೆ ನಿಮಗೆ ಗೊತ್ತಿದೆಯಾ? ಇಲ್ಲಿ ಅತ್ಯಂತ ನಿರ್ಗತಿಕರು, ಹಣ ಇರಲಾರ್ದವರು, ಖಾಸಗಿ ಆಸ್ಪತ್ರೆಗೆ ಹೋಗಲಿಕ್ಕೆ ದುಡ್ಡು ಇರಲಾರ್ದವರು ಇಲ್ಲಿ ಬಂದು ಅವ್ರ ಆರೋಗ್ಯವನ್ನು, ಅವ್ರ ಜೀವ ಉಳಿಸ್ಕೋಬೇಕು ಅಂಥೇಳಿ ಇಲ್ಲಿ ಬಂದು ಬಿದ್ದಿರ್ತಾರೆ. ಇಲ್ಲಿ ಬಂದಿರ್ತಾರೆ, ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರ್ತಾರೆ. ಅವರಿಗೆ ಕನಿಷ್ಠ ಆಹಾರ ನೀರನ್ನಾದರೂ ಕೊಡಬೇಕಲ್ಲ. ಸರ್ಕಾರದಿಂದ ಬಂದ ಅನುದಾನವನ್ನು ನೀವು ಎಲ್ಲ ಖರ್ಚು ಮಾಡ್ತೀರಿ, ಅವರಿಗೆ ಆಹಾರ ನೀರವನ್ನು ಯಾಕೆ ನಿಮಗೆ ಕೊಡ್ಲಿಕ್ಕಾಗ್ತಾ ಇಲ್ಲ? ಒಂದು ಸರಿಯಾದಂಥ ಶೌಚಾಲಯ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ ಸರಿಯಾಗಿ. ಅದರ ಜೊತೆಗೆ ಪಥ್ಯಾಹಾರವನ್ನು ಆಸ್ಪತ್ರೆಯಲ್ಲಿ ಕೊಡಬೇಕಾದಾಗ ಸರ್ಕಾರದ ಅದರದೇ ಆದಂಥ ನಿಯಮಾವಳಿಗಳಿರ್ತವೆ. ಪ್ರತಿ ದಿವಸ ಒಂದು ರೋಗಿಗೆ 250 ರೂಪಾಯಿ ಖರ್ಚನ್ನು ಹಾಕ್ತೀರಿ. ಇವತ್ತು ಬರೀ ಅನ್ನ ಸಾಂಬಾರು, ಸ್ವಲ್ಪ ಅನ್ನ ಸಾಂಬಾರವನ್ನು, ಅದು ಗುಣಮಟ್ಟ ಅಲ್ಲದ ಆಹಾರವನ್ನು ಕೊಡ್ತಾ ಇದ್ದೀರಿ. ನೀವು ಮೆನು ಪ್ರಕಾರ ಏನು ಕೊಡಬೇಕನ್ನೋದನ್ನು ಯೋಚನೆಯನ್ನು ಮಾಡಬೇಕಲ್ಲ. ಮೆನು ಪ್ರಕಾರ ಹಾಲು, ಅದ್ರ ಜೊತೆಗೆ ಬ್ರೆಡ್ಡು, ಅದ್ರ ಜೊತೆಗೆ ಉಪಹಾರ, ಮಧ್ಯಾಹ್ನ ಊಟ, ಸಂಜೆಗೆ ಊಟ, ಸಾಯಂಕಾಲ ಟೀ, ಇಷ್ಟೆಲ್ಲವನ್ನು ಕೊಡಬೇಕಂತ ಇದ್ರೂ ಸಹಿತ ಅದನ್ನು ಕೊಡದೆ ಬರೀ ಅನ್ನ ಸಾಂಬಾರು ಕೊಡಲಿಕ್ಕೆ ನಿಮಗೆ ಯಾರ ಅವಕಾಶವನ್ನು ಕೊಟ್ಟಿದ್ದು? ಇಲ್ಲೇ ಕ್ಯಾಂಟೀನ್ ಏನಿದೆಯಲ್ಲ, ಈ ಕ್ಯಾಂಟೀನ್ದಲ್ಲಿ ಇದ್ದಿದ್ದನ್ನು ಒಯ್ದು ಕೊಡ್ತಾರೆ. ಆದರೆ NGOದವರು ಅಡಿಗೆ ಅವ್ರನ್ನ ಟೆಂಡರ್ ಏನು ತೆಗೆದುಕೊಂಡಿದಾರಲ್ಲ, ಆ ಟೆಂಡರ್ ಪ್ರಕಾರ ಎಲ್ಲಿ ಕೊಡ್ತಾ ಇದ್ದಾರೆ, ಅವ್ರು ಎಲ್ಲಿ ಅಡಿಗೆ ಮನೆಯನ್ನು ಮಾಡಿದ್ದಾರೆ? ನಾವು ಅದನ್ನೇ ಪ್ರಶ್ನೆ ಇಡ್ತಾ ಇದ್ದೀವಿ. ತಾಲೂಕಿನ ಜನರು ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇಡೀ ತಾಲೂಕವನ್ನು ಕೊಳ್ಳೆ ಹೊಡೆದು ತಾಲೂಕಿನ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಈ ವ್ಯವಸ್ಥೆ ಏನಿದೆಲ್ಲ, ಇವತ್ತು ನಾನು ಖಂಡನೆಯನ್ನು ಮಾಡ್ತಾ ಇದ್ದೀನಿ. ಇಡೀ ಸರ್ಕಾರಿ ಆಸ್ಪತ್ರೆಗಳ ಹೆಸರಿನ ಮೇಲೆ ಹಗಲ ದರೋಡೆಯನ್ನು ಇವತ್ತು ಶಾಸಕರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳಿಗೆ ತಂದು ಆ ಜಾಗದ ಮೇಲೆ ಕುಂದಿರಿಸಿ ಅವ್ರ ಮುಖಾಂತರ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಗಂಭೀರವಾದಂಥ ಹೋರಾಟಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಇಡೀ ತಾಲೂಕಿನ ಜನ ಎಚ್ಚೆತ್ತುಕೊಳ್ಬೇಕು ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಇಂಥ ವ್ಯವಸ್ಥೆಯನ್ನು ನಾವು ಖಂಡಿಸದೇ ಹೋದರೆ ನಾವೆಲ್ಲರೂ ಕೂಡ ಮುಂದೆ ಒಂದಿನ ಇದೇ ಥರ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಇಡೀ ಇವತ್ತು ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯಗಳೇನು ಕೊಡಬೇಕಾಗಿತ್ತು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನತೆಗೆ ಉತ್ತಮವಾದಂಥ ಆರೋಗ್ಯ ಸೌಲಭ್ಯ ಏನು ಕೊಡಬೇಕಾಗಿತ್ತು, ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಮುಟ್ಟಿಸಬೇಕಾಗಿತ್ತು. ಶಾಸಕರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಹಗಲ ದರೋಡೆಯನ್ನು ನಡೆಸಿದ್ದಾರಲ್ಲಕ್ಕೆ ಹಲವಾರು ಉದಾಹರಣೆಗಳಿವೆ. ಇದನ್ನು ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಂತೇಳಿ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟಿನ ಕಮಿಷನರ್ ಅವರಿಗೆ, ವಿಜಿಲೆನ್ಸಿ ಅವರಿಗೆ, DHO ಅವರಿಗೆ ಎಲ್ಲರಿಗೂ ಕೂಡ ಹೋಗಿ ಮನವಿ ಕೊಟ್ಟು ಪತ್ರವನ್ನು ಕೊಟ್ಟಿದ್ದೇವೆ. ಇದು ಕೊಟ್ಟರು ಈಗ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತನಿಖೆಯ ಹಾದಿಯನ್ನು ತಪ್ಪಿಸಲಿಕ್ಕೆ, ಈ ಭ್ರಷ್ಟಾಚಾರ ಮುಚ್ಚಿ ಹಾಕಲಿಕ್ಕೆ ಸ್ವತಃ ಶಾಸಕರು ಇದನ್ನು ಜವಾಬ್ದಾರಿ ತೆಗೆದುಕೊಂಡು ತನಿಖೆ ಆಗಲಾರ್ದಂಗೆ ಮುಚ್ಚಿ ಹಾಕಲಿಕ್ಕೆ ಕಳ್ಳ ನಾಟಕ ನಡೆಸ್ಯಾರ. ಅವರು ಕಳ್ಳ ನಾಟಕವನ್ನು, ಕರಾಳ ಮುಖವನ್ನು ಬಿಚ್ಚಿಟ್ಟು ಜನರ ಮುಂದೆ ತೋರಿಸ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಇವತ್ತು ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಆಗುವವರೆಗೂ ಕೂಡ ನಿರಂತರವಾಗಿ ಇದರ ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ನಾನು ಇವತ್ತು ಹೇಳಿಕೆ ಬಯಸ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕರ್ಗಿಸ್ತಾನ್,
UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.